श्रीराम रघुराम जय राम रघुवरा श्रीराम राम रघुवर श्रीराम राम रघुवर श्रीराम राक्षस माय बाधೆಯ ನಾ ಸಹಿಸೆ ರಾಕ್ಷಸ ಮಾಯ ಬಾಧೆಯ 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 ನಾ ಸಹಿಸೆ ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ಜೀವನವೇ ಕಣ್ಣೀರ ಕಡಲಲೀಲೆ ಜನನ ಮರಣಗಳೆರಡೆ ಬಾಳ ಶೂಲೆ ಕಳೆದ ನೆನ್ನೆಗಳೆಲ್ಲ ಮುಡಿದೆಸೆದ ಪೂಮಾಲೆ ಬರುವ ನಾಳಿಗಳೆಲ್ಲ ಕಾರಂಜಿ ಮಣಿಮಾಲೆ ನಿತ್ಯ ನೂತನ ಮಧುರ ಸುಖ ಸ್ವಪ್ನ ಲೀಲೆ ಆಶಾ ನಿರಾಶೆಗಳೇ ಈ ಲೋಕ ಲೀಲೆ ಜೀವನವೇ ಕಣ್ಣೀರ ಕಡಲ ಅಲೆ ಶ್ರೀರಾಮಚಂದ್ರ ಜೀವನ ವೀಣ ಆಶಾಗಾನ ಜೀವನ ವೀಣ ಆಶಾಗಾನ ನಿಮ್ಮ ಸಮಾಗಮ ಸಂಗಮ ಧಾಮ ನಿಮ್ಮ ಸಮಾಗಮ ಸಂಗಮ ಧಾಮ ಜಪ ತಪ ಧ್ಯಾನ ಮಧುರ ವಿಧಾನ ಜಪ ತಪ ಧ್ಯಾನ ಮಧುರ ವಿಧಾನ ರಾಮ
ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ರಾಮ ರಾಮ ಜಾನಕಿ ಜಾಗೃತಳಾಗು. ಸಾವು ನೋವಿಗಂಜದ ನನ್ನಂತಹ ರಣಚಂಡಿಯನ್ನು ನೀನೇನು ಮಾಡಿಕೊಳ್ಳಬಲ್ಲೆ ಎಂದು ಪ್ರಶ್ನಿಸಿದೆಯಲ್ಲವೇ? ಹೇಳು. ಇಂದು ಮೊದಲುಗೊಂಡು 48 ಅಹೋರಾತ್ರಿಗಳು ಮಹಾಯಾಗವೊಂದನ್ನು ಕೈಗೊಳ್ಳುತ್ತೇನೆ. ಆ ಸಮಯದಲ್ಲಿ ಪರಿಶುದ್ಧಳು, ನನ್ನ ಕುಲಜಳು ಆದ ನಿನ್ನನ್ನು ನಿನ್ನ ಹೆತ್ತಮ್ಮನಿಂದಲೇ ಬಲಿಗಡಿಸಿ ಎಲ್ಲಕ್ಕೂ ಮಿಗಿಲಾದ ಮಹಾಶಕ್ತಿಯನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತೇನೆ. ಜೈ ಜಗದಾದಿ ಮಾತಾ. ನನಗೆ ಜನ್ಮ ಕೊಟ್ಟ ತಂದೆಯಿಂದಲೇ ನನ್ನ ಬಲಿಯೇ, ನನಗೆ ಜನ್ಮ ಕೊಟ್ಟ ತಂದೆಯಿಂದಲೇ ನನ್ನ ಬಲಿ. ಅಮ್ಮ, ನೀನು ಅಂಬಾ ಶಾಂಭವಿ, ಸಾವಿತ್ರಿ ಗಾಯತ್ರಿ ಅಲ್ಲ ಅಲ್ಲ ತಾಯಿ, ನೀನು ಕಾಡು ಕಗ್ಗಲಿನಿಂದ ಕಡಿದು ಮಾಡಿರುವ ಬೊಂಬೆ. ನೀನು ಕಾಡು ಕಲ್ಲಿನ ಬೊಂಬೆ, ನೀ ಮಹಾಕಾಳಿಯೇ. ತಡವಿಲ್ಲ ತೆಗೆದುಕೋ ತಲೆಯೆಡೆಯ ತಾಯೇ, ತಲೆಯೆಡೆಯ ತಾಯೇ, ತಲೆಯೆಡೆಯ ತಾಯೇ. ತಡೆ ತಡೆ ತಡೆಯಮ್ಮ, ತಡೆ ತಡೆಯಮ್ಮ, ಆತ್ಮವಧೆ ಹೇಳಿತನ ಹುಡುಕದಿರು ಬೇಡುವೆನು ಶ್ರೀರಾಮನಾಣೆ. ಶ್ರೀರಾಮನಾಣೆ, ನನ್ನ ನನ್ನ ಶ್ರೀರಾಮನಾಣೆ. ರಕ್ಕಸರ ಪಾಳೆಯದಿ ರಾಮನಾಮವ ನುಡಿಯುವ, ರಕ್ಕಸರ ಪಾಳೆಯದಿ ರಾಮನಾಮವ ನುಡಿಯುವ. ನೀನದಾರೋ ಧನ್ಯ, ನೀನದಾರೋ ಧನ್ಯ, ಸಂಪನ್ನ ಮಾನ್ಯ. ಅಂಜನಾ ಸಂಜಾತ ಆಂಜನೇಯನು ನಾ, ಅಂಜನಾ ಸಂಜಾತ ಆಂಜನೇಯನು ನಾನು, ನಿನ್ನ ರಸ ಶ್ರೀರಾಮ ಬಂಟನಮ್ಮ. ರಾಮ ಬಂಟನಮ್ಮ. ಯಾರಾದೊಡೆ ನನ್ನ ಪ್ರಾಣಧಾತ, ಬೇರಲ್ಲ ವಾಯುನಂದನನು ಈತ. ರಾರಾಧಿಸೈ ಪರಮ ಭಕ್ತ ಪೂತ. ಶ್ರೀರಾಮದೂತ ಹನುಮಂತ
ನನ್ನ ಪತಿ ಶ್ರೀರಾಮಚಂದ್ರರು ಕುಶಲದಿಂದಿರುವರೇನಪ್ಪ? ಅಮ್ಮ, ತಮ್ಮ ವಿರಹದಿಂದ ಶೋಕತಪ್ತನಾಗಿರುವ ಆ ಲೋಕೋತ್ತಮನ ಕುಶಲವನ್ನು ಮರ್ಕಟನಾದ ನಾನು ಏನೆಂದು ಹೇಳಲಿ ತಾಯಿ? ತಪನ ಕುಲದೀಪ ಶ್ರೀರಾಮಚಂದ್ರ ವಿಪಿನಲತೆಯೊಂದ ತಾನಪ್ಪಿ ಸತತೋ ಮತ್ಪ್ರಾಣನಾಯಕಿ ಜಾನಕಿ ಜಾನಕಿ ಹೃದಯ ಸಖಿ ಎನ್ನುತ್ತೋ ಆಹಾರ ನಿದ್ರೆಗಳೆಲ್ಲವಂ ತೊರೆದು ಮೋಹಾತಿ ಮೋಹದಿಂ ಸೀತೆ 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 ಎಂದು ಸಹಜಾತ ಲಕ್ಷ್ಮಣನೊಡನಿರ್ಪ ಎನ್ನಪ್ಪ ನರಸಿಂಹರಾಮೋ ರಾಮಂ. ಅಯ್ಯೋ, ನರಸಿಂಹನಾದರೇನು, ಯಾರಾದರೇನು ಹನುಮ, ನನ್ನ ಕೈ ಹಿಡಿದ ಮೇಲಲ್ಲವೇ ಅವರಿಗೆ ನಾನಾ ವಿಧವಾದ ಕಷ್ಟ ನಷ್ಟಗಳು ಸಂಭವಿಸಿದ್ದು. ಆಂಜನೇಯ, ಅನ್ಯತಾ ಭಾವಿಸಬಾರದು. ಇಲ್ಲಿನ ಕಾಡು ನಾಡಿನ ರಕ್ಕಸರೆಲ್ಲ ಕ್ಷಣಕ್ಕೊಂದು ರೂಪವನ್ನು ಧರಿಸಿ ನನ್ನನ್ನು ಕಾಡಿಸುತ್ತಲೇ ಇರುವರು. ಅಮ್ಮ, ರಾಮ ಕಿವಿ ಮಾತಿನಲಿ ಅಮ್ಮ, ಸಂದೇಹ ಬೇಡಮ್ಮ ಈ ದಾಸನಲಿ ರಾಮ ಕಿವಿ ಮಾತಿನಲಿ ಪಾಲನೆತ್ತದ ಮಚ್ಚೆ ನಡು ನೆತ್ತಿಯಲ್ಲಿ ನೀಲವರ್ಣದ ಮಚ್ಚೆ ಎಡಗಲ್ಲದಲ್ಲಿ ಕೂರ್ಮಪಾದದ ಹಚ್ಚೆ ಹೃದಯಾಬ್ಜದಲ್ಲಿ ಕಾಮನಂಬಿನ ಮಚ್ಚೆ ಕುಡಿನೋಟದಲ್ಲಿ ಮರ್ಮವಾಗಿ ಹೂವಂತೆ ಮತ್ತೆರಡು ಮಚ್ಚೆ ಒಲವಿನೊಳಮೈ ಅಂದದಾನಂದದಲ್ಲಿ ವೈಜಯಂತಿಯ ರೇಖೆ ಒಳನಾಭಿಯಲ್ಲಿ ತಾವರೆಯ ದಳ ರೇಖೆ ನಡೆಜಂಗೆಯಲ್ಲಿ ವನಜ ರೇಖೆಗಳೇಳು ಮುಂಗೈಯಿನಲ್ಲಿ ಮತ್ಸ್ಯಲಾಂಛನವೊಂದು ಮುಂಗೈನಲ್ಲಿ ಪದ್ಮರೇಖೆಗಳೆಂಟು ಪಾದದಡಿಯಲಿ ಚಾಮರದ ಚಿಹ್ನೆತ ವಾಮಾಂಗ್ರಿ ತಳದಲ್ಲಿ ಇದೇನು ಸತ್ಯವೋ ಅಸತ್ಯವೋ ನಾನರಿಯೇ ಮಾಚದೆ ಪೇಳಮ್ಮ ಶ್ರೀಕಲ್ಪವಲ್ಲಿ ಸಂದೇಹ ಬೇಡಮ್ಮ ಈ ದಾಸನಲ್ಲಿ ಸತ್ಯವಾದ ಮಾತನ್ನೇ ಹೇಳಿದೆ ಆಂಜನೇಯ, ಸತ್ಯವಾದ ಮಾತನ್ನೇ ಹೇಳಿದೆ. ನೀನು ಯಾವ ಆಶ್ರಮ ಧರ್ಮದಲ್ಲಿ ನಿರತನಾಗಿರುವೆ? ಅಮ್ಮ, ಇರುವವರಿಗೆಲ್ಲರಿಗೂ ಕಿರಿಯನಾಗಿ ಮುಂದೆ ಬರುವವರಿಗೆ ಮಾತ್ರ ಹಿರಿಯನಾಗಿ ಹೀಗೆಯೇ ಇರಬೇಕೆಂದು ಬ್ರಹ್ಮಚರ್ಯಾಶ್ರಮದಲ್ಲಿದ್ದೇನೆ ತಾಯಿ. ಹೌದು, ನನ್ನ ಪತಿ ಶ್ರೀರಾಮಚಂದ್ರರಿಗೂ ನಿನಗೂ ಸ್ನೇಹ ಬೆಳೆದ ಬಗೆ ಹೇಗೆ? ಅಮ್ಮ ಅಮ್ಮ ನಮ್ಮನ್ನೇ ಹರಸುತ್ತ ಶ್ರೀರಾಮ ಲಕ್ಷ್ಮಣರು ತುಂಗಭದ್ರಾ ನಾಡಿನ ಋಷ್ಯಮುಖ ಪರ್ವತ ಪ್ರಾಂತ್ಯಕ್ಕೆ ಬಂದರಮ್ಮ. ಆಹಾ, ಅಲ್ಲಿ ಬೆಟ್ಟದಾಕಾರವಾಗಿ ಮಲಗಿದ್ದ ಕಬಂದನೆಂಬ ರಾಕ್ಷಸರ ಮೇಲೆ ಬೆಟ್ಟವೆಂಬ ಭ್ರಾಂತಿಯಿಂದಲೇ ಹತ್ತುತ್ತಿದ್ದರು ತಾಯಿ. ಆಗ
ನನ್ನೊಡೆಯನಾದ ಸುಗ್ರೀವನ ಆಜ್ಞೆಯಂತೆ ಕಬಂಧನ ರಹಸ್ಯವನ್ನು ನಾನೇ ಅವರಿಗೆ ತಿಳಿಸಿದೆನು ತಾಯಿ. ಆ ಕ್ಷಣವೇ ಪುರುಷೋತ್ತಮನು ಒಂದೇ ಒಂದು ಬಾಣದಿಂದ ಕಬಂಧನ ಸಂಹಾರವನ್ನೇ ಮಾಡಿಬಿಟ್ಟರಮ್ಮ. ದಂಡಕಾರುಣ್ಯದಲ್ಲಿದ್ದ ಕೋಟಿ ಕೋಟಿ ದುರದೈತ್ಯರನ್ನೆಲ್ಲ ದಿನಾರ್ಧ ಕಾಲದಲ್ಲಿ ಶಿಕ್ಷಿಸಿ ಜನಪ್ರಿಯ ಜನನಾಯಕರಾಗಿ ಬಿಟ್ಟರಮ್ಮ. ಅಂದಿನಿಂದ ಆ ರಾಮನಿಗೂ ಈ ಹನುಮನಿಗೂ ಕ್ಷಣ ಕ್ಷಣಕ್ಕೂ ದಿನ ದಿನಕ್ಕೂ ನಿಕಟವಾದ ಸ್ನೇಹ ಬೆಳೆಯಲಾರಂಭಿಸಿತು ತಾಯಿ. ಒಟ್ಟಿನಲ್ಲಿ ಹೆಮ್ಮೆಯಿಂದ ಹೇಳಿಕೊಳ್ಳುವುದಾದರೆ ಕಾವೇರಿ ನಾಡಿನ ಹಳ್ಳಿಯ ಮನೆ ಮಕ್ಕಳೆಲ್ಲರೂ ರಾಮನ ಬಂಟ ಹನುಮಂತ, ರಾಮನ ಬಂಟ ಹನುಮಂತ ಎಂದು ಹಗಲಿರುಳು ಹಾಡುತ್ತಿರುತ್ತಾರೆ ತಾಯಿ. ಬಹಳ ಸಂತೋಷ ಆಂಜನೇಯ, ಬಹಳ ಸಂತೋಷ. ಹೌದು, ಆ ಶತಯೋಜನ ವಿಸ್ತಾರವಾದ ಕಡಲ ಒಡಲನ್ನು ನೀನು ಹೇಗೆ ದಾಟಿ ಬಂದೆ? ಪರೀಕ್ಷಿಸುತ್ತಿರುವೆ ಆ ತಾಯಿ. ಪರೀಕ್ಷಿಸಿದರಲ್ವೇ ಹನುಮ ಪರೀಕ್ಷೆಯ ಫಲಿತಾಂಶ ದೊರೆಯುವುದು. ಹಾಗಾದರೆ ನನ್ನಂತೆಯೇ ಗುಡ್ಡಗಾಡಿನಲ್ಲಿ ಬೆಳೆದು ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವಿಸುತ್ತಿದ್ದ ಆ ಅಗಸ್ತ್ಯ ಮಹಾಮುನಿಯು ಸಪ್ತ ಸಾಗರಗಳನ್ನು ಹೇಗೆ ಏಕಾಪೋಷಣ ಮಾಡಿದ ತಾಯಿ? ಸತತ ಸಾಧನೆ ಎಂಬ ಕ್ರಿಯಾಸಿದ್ಧಿಯಿಂದಲ್ಲವೇ? ಹಾ, ಅದೇ ಕ್ರಿಯಾಸಿದ್ಧಿ ಎಂಬ ವಿದ್ಯೆಯಿಂದಲೇ ಈ ನಿಮ್ಮ ದಾಸನು ಧ್ಯಾನ ಮನನಾದಿ ಸಾಂಖ್ಯಾಯೋಗಗಳನ್ನು, ಶ್ವಾಸಬಂಧನಾದಿ ಸಪ್ತ ಹಠಯೋಗಗಳನ್ನು ಕಲಿತಿರುವನಮ್ಮ. ನಿಮ್ಮ ರಮಣನ ನಾಮಸ್ಮರಣೆ ಮಾತ್ರದಿಂದಲೇ ತೆಂಕಣ ಕಡಲನ್ನು ಕಾಲುವೆಯೋಪಾದಿಯಲ್ಲಿ ದಾಟಿ ಬಂದಿರುವೆನು ತಾಯಿ. ಆಂಜನೇಯ, ಈ ಘನತರವಾದ ವಿದ್ಯೆಗಳೆಲ್ಲ ನೀನು ಎಲ್ಲಿ ಕಲಿತೆ? ಮಾತೃದೇವೋಭವ, ಮಾತೃದೇವೋಭವ ಎಂಬ ವೇದವಾಣಿಯ ಮೇಲೆ ಅಚಲವಾದ ನಂಬಿಕೆಯನ್ನಿಟ್ಟು ಎಲ್ಲವನ್ನೂ ನನ್ನ ಹೆತ್ತಮ್ಮನಿಂದಲೇ ಕಲಿತಿರುವೆನಮ್ಮ. ಅಮ್ಮ, ಈ ಪ್ರಪಂಚದಲ್ಲಿ ತಾಯಿಗಿಂತ ಮಿಗಿಲಾದ ಗುರು ದೈವ ಮತ್ತಾವುದೂ ಇಲ್ಲವೆಂಬುದೇ ನನ್ನ ಭಾವನೆ ತಾಯಿ. ಹಾಗಾದರೆ ನನ್ನ ಪತಿ ಶ್ರೀರಾಮಚಂದ್ರನಿಂದ ಕಲಿತ ವಿದ್ಯೆ ಯಾವುದು? ಮಾತಾ ರಾಮೋ ಮತ್ಪಿತಾ ರಾಮಚಂದ್ರೋ ಭ್ರಾತ ರಾಮೋ ಮತ್ಸಕಾ ರಾಘವೇಶಃ ಸರ್ವಸ್ವಂ ಮೇ ರಾಮಚಂದ್ರೋ ದಯಾಳು ನಾನ್ಯಂ ದೈವಂ ನೈವ ಜಾನೆ ನ ಜಾನೆ. ಅಮ್ಮ, ನೀವಿನ್ನು ಈ ಕಾಡು ನಾಡಿನ ಕಪಿಯನ್ನು ಪರೀಕ್ಷಿಸುವುದಾದರೆ ಅನ್ಯತಾ ಭಾವಿಸದೆ ಮನಸಾ ಒಪ್ಪಿದಲ್ಲಿ ನನ್ನೀ ಭುಜದ ಮೇಲೆ ಕುಳಿತುಕೊಳ್ಳಿ ತಾಯಿ. ಕ್ಷಣಾರ್ಧ ಕಾಲದಲ್ಲಿ ನಿಮ್ಮನ್ನು ಶ್ರೀರಾಮಚಂದ್ರನಲ್ಲಿಗೆ ಕರೆದೊಯ್ಯುತ್ತೇನೆ. ಮಾಯಾವಿ ರಾವಣ, ಮತ್ತೆ ನನ್ನನ್ನು ಎಲ್ಲಿಗಾದರೂ ಕರೆದುಕೊಂಡು ಹೋಗಿ ಇಲ್ಲ ತಾಯಿ, ಕಾಡಿಸಲೇಬೇಕೆಂದು ಬಂದಿರುವೆ ಆ ನೀಚನೆ. ಇಲ್ಲ ತಾಯಿ, ನನ್ನನ್ನು ನಂಬು ತಾಯಿ, ನನ್ನನ್ನು ನಂಬು. ನಾನು ನಂಬುವುದಿಲ್ಲ. ಹೊರಟು ಹೋಗು ಇಲ್ಲಿಂದ. ಅಯ್ಯೋ ರಾಮಚಂದ್ರ, ಹೀಗೇನು ಮಾಡಲಿ, ಹೀಗೇನು ಮಾಡಲಿ? ಚಪಲತರವಾದ ಕವಿ ಬುದ್ಧಿಯಿಂದ ಮಾತಿಗೆ ನನ್ನಲ್ಲಿ ಉಂಟಾಗಿದ್ದ ನಂಬಿಕೆಯನ್ನೆಲ್ಲ ಕಳೆದುಕೊಂಡಂತಾಯ್ತಲ್ಲ. ಅಯ್ಯೋ ದೇವ, ರಘುವೀರ, ನಿನ್ನ ನಿಜ ಮೂರ್ತಿಮಂತ ಸ್ವರೂಪವನ್ನಾದರೂ ಈ ಹನುಮಂತ ಹೃದಯ ಮಧ್ಯಭಾಗದಲ್ಲಿ ನಿಲ್ಲಿಸು. ಈ ಅದೆಬಗೆದಾದರೂ ಸೈ ಮಾತಿಗೆ ಮನವರಿಕೆ ಆಗುವಂತೆ ಮಾಡಿ ನನ್ನ ಧೂತ ಲಕ್ಷಣಗಳನ್ನು ನಿತ್ಯ ಸತ್ಯವನ್ನಾಗಿಸಿಕೊಳ್ಳುತ್ತೇನೆ. ನನ್ನ ಧೂತ ಲಕ್ಷಣಗಳನ್ನು ನಿತ್ಯ ಸತ್ಯವನ್ನಾಗಿ ಮಾಡಿಸಿಕೊಳ್ಳುತ್ತೇನೆ. ಇಲ್ಲ ಇಲ್ಲ, ಎದೆ ಬಗೆದುಕೊಂಡರಲ್ಲ, ತಲೆಯೊಡೆದುಕೊಂಡರಲ್ಲ, ಪುನಃ ಹಿಂತಿರುಗಿ ಹೋಗಿ ಸಾಕ್ಷಾತ್ ಶ್ರೀರಾಮಚಂದ್ರ ಪ್ರಭುವನ್ನೇ ಕರೆತಂದು ನಿಲ್ಲಿಸಿದರು. ಇವೆಲ್ಲವೂ ಹಾವಾಡಿಗನ ಮೋಡಿ ಎಂದು ಮಹಾದೇವರು ಮೊದಲಿಸಿ ಬಿಡುತ್ತಾರೆ. ಹೀಗೇನು ಮಾಡಲಿ, ಹೀಗೇನು ಮಾಡಲಿ? ದೇವ, ರಘುವೀರ, ದಿಕ್ಕೇ ತೋಚದಂತಾಗಿದೆಯಲ್ಲ. ರಾಮಚಂದ್ರ,
ರಾಮಚಂದ್ರ ಪ್ರಭು ಏನ್ ಮಾಡಲಿ? ಮರೆತಿದ್ದೆ ಮರೆತಿದ್ದೆ ಮರೆತಿದ್ದೆ. ಅಮ್ಮ ಅಮ್ಮ, ಏನದು? ಮುದ್ರಿಕೆ ಅಮ್ಮ. ಮಾಯಾ ಮುದ್ರಿಕೆ ಏನು? ಮಾಯಾ ಮುದ್ರಿಕೆ ಅಲ್ಲ ತಾಯಿ, ಶ್ರೀರಾಮ ಘನ ಮುದ್ರಿಕೆ. ರಾಮ ಘನ ಮುದ್ರಿಕೆ ಕೊಡು, ಇಲ್ಲಿ ನೋಡೋಣ. ಇದನ್ನು ನೋಡಿದ ಮೇಲಾದರೂ ಈತ ಕೇಡಿಗ ರಾವಣನಲ್ಲ, ಕೋಡಗ ಹನುಮಂತ ಎಂದು ನಂಬುವೆಯಾ ತಾಯಿ? ಸರಿ, ನಂಬುವೇನು, ಕೊಡು. ಕೊಡೋ ಎಂದ ಮಾತ್ರಕ್ಕೆ ಕೊಟ್ಟು ಬಿಡುವ ಮಂಗಣ್ಣನಲ್ಲಮ್ಮ ಈ ನಿಮ್ಮ ಹನುಮ. ಮತ್ತಿನ್ನೇನನ್ನ ಬೇಕಪ್ಪ? ಅಮ್ಮ, ಹೆತ್ತ ತಾಯಿಯು ತನ್ನ ಮಗುವನ್ನು ಕೂಗಿ ಕರೆಯುವ ಮಮತೆಯಂತೆ ಈ ಮಂಗನನ್ನು ಮಾರುತಿ, ಮಗು ಮಾರುತಿ ಎಂದು ಸಂಬೋಧಿಸಬೇಕಮ್ಮ. ಆಯ್ತು, ಕೊಡು ಕಂದ, ಕೊಡು ಮಗನೇ, ಕೊಡು. ಧನ್ಯನಾಧೆನು ಈ ಭುವನದೊಳಗೆ, ನನಗಿನ್ನು ಸಮನಾರು ಈರೇಳು ಲೋಕದೊಳಗೆ. ಹನುಮಾನ ದುಮ್ಮಾನ, ಹನುಮಾನ ದುಮ್ಮಾನ ಇನ್ನದೇ ಹನುವಿನಿಂದ ಸ್ವೀಕರಿಪುದು ಶ್ರೀರಾಮ ಘನ ಮುದ್ರಿಕೆ. ರಾಮ ಘನ ಮುದ್ರಿಕೆ. ಆಯುತಾಂಗನಾಗು ಆಯುಷ್ಮಂತನಾಗು, ಆಯುತಾಂಗನಾಗು ಆಯುಷ್ಮಂತನಾಗು, ವಾಯುನಂದನ ಶ್ರೇಯೋವಾಂತು ಬಾಳೈ, ವಾಯುನಂದನ ಶ್ರೇಯೋವಾಂತು ಬಾಳೈ, ವಾಯುನಂದನ. ಪ್ರಿಯ ರಾಮ ಭಕ್ತಿ ನಿಯತಾತ್ಮನಾಗು, ಪ್ರಿಯ ರಾಮ ಭಕ್ತಿ ನಿಯತಾತ್ಮನಾಗು, ಪ್ರಿಯ ರಾಮ ಭಕ್ತಿ ನಿಯತಾತ್ಮನಾಗು, ಪ್ರಿಯ ರಾಮ ಭಕ್ತಿ ನಿಯತಾತ್ಮನಾಗು, ಚಿರಂಜೀವಿಯಾಗು ಚಿರಕಾಯನಾಗು, ಚಿರಂಜೀವಿಯಾಗು ಚಿರಕಾಯನಾಗು, ವಾಯುನಂದನ ಶ್ರೇಯೋವಾಂತು ಬಾಳೈ, ವಾಯುನಂದನ. ವಾಯುನಂದನ. ಅಮ್ಮ, ತಮ್ಮನ್ನು ಕಂಡ ಕುರುಹಿಗಾಗಿ ನನ್ನಪ್ಪ ಶ್ರೀರಾಮಚಂದ್ರನಿಗೆ ಅರ್ಪಿಸಲು ತಮ್ಮಲ್ಲಿರಬಹುದಾದ ಯಾವುದಾದರೂ ಒಂದು ಅಭಿಜ್ಞಾನ ವಸ್ತುವನ್ನು ದಯಪಾಲಿಸು ಮಾತೆ. ಆಂಜನೇಯ, ಓ, ನಾನು ಮರೆತಿದ್ದೆನು. ತೆಗೆದುಕೋ, ಈ ಚೂಡಾರತ್ನವನ್ನು ತೆಗೆದುಕೊಂಡು ಹೋಗಿ ನನ್ನ ಶ್ರೀರಾಮಚಂದ್ರನಿಗೆ ಅರ್ಪಿಸಿ ಆದಷ್ಟು ಬೇಗ ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗುವಂತೆ ಹೇಳು ಮಾರು. ಅಮ್ಮ, ನನ್ನಪ್ಪ ಶ್ರೀರಾಮಚಂದ್ರನಿಗೆ ಏನೆಂದು ವಾರ್ತೆಯನ್ನು ತಿಳಿಸಲಿ? ಮಾರುತಿ, ನಾನು ಜನಕ ರಾಜೇಂದ್ರನ ಸಾಕು ಮಗಳು ಮಾತ್ರವಲ್ಲ, ದಶರಥ ರಾಯನ ಹಿರಿಯ ಸೊಸೆ ಅಷ್ಟೇ ಅಲ್ಲ,
ಶ್ರೀರಾಮಚಂದ್ರನ ಧರ್ಮಪತ್ನಿ ಎಂಬುದು ಎಷ್ಟು ನಿತ್ಯ ಸತ್ಯವೋ, ಮಹಾಬ್ರಾಹ್ಮಣನ ಪ್ರಚಂಡ ರಾವಣನ ಹಿರಿಯ ಮಗಳೆಂಬುದು ಅಷ್ಟೇ ಸತ್ಯ. ಈ ವಿಚಾರವನ್ನು ಮರೆಯದೆ ತಿಳಿಸು. ಹಾಗೆ ಆಗಲಿ ತಾಯಿ. ಲೋಕಾಂತರಗಳನ್ನೇ ಕಟ್ಟಾಳಿ ಬಾಳುತ್ತಿರುವ ಪ್ರಚಂಡ ರಾವಣನನ್ನು ಸಂದರ್ಶಿಸಿ ಸಂಧಾನ ಮಾಡಿಕೊಂಡೇ ಹಿಂದಿರುಗುವೆನು. ನೀವಿನ್ನು ತವರು ಮನೆಗೆ ಬಂದ ಹಿರಿಯ ಮಗಳಂತೆ ಆಯಾಗಿರಬಹುದು. ಹಾಗೆ ಆಗಲಿ ಮಾರುತಿ. ಶ್ರೀರಾಮ ರಾಮ ರಘುರಾಮ ರಾಮ ಶೃಂಗಾರ ರಾಮಯ್ಯ. ಶ್ರೀರಾಮ ರಾಮ ರಘುರಾಮ ರಾಮ ಶೃಂಗಾರ ರಾಮಯ್ಯ. ಶ್ರೀರಾಮ ರಘುರಾಮ ಶೃಂಗಾರ ರಾಮಯ್ಯ. ಶ್ರೀರಾಮ ರಘುರಾಮ ಶೃಂಗಾರ ರಾಮಯ್ಯ. ಶ್ರೀರಾಮ ರಾಮ ರಘುರಾಮ ರಾಮ ಶೃಂಗಾರ ರಾಮಯ್ಯ. ಶ್ರೀರಾಮ ರಾಮ ರಘುರಾಮ ರಾಮ ಶೃಂಗಾರ ರಾಮಯ್ಯ. ಶ್ರೀರಾಮ ರಘುರಾಮ ಶೃಂಗಾರ ರಾಮಯ್ಯ. ಜೈ ರಘುವೀರ ಸಮರ್ಥ. ರಾಮಾಯಣ ಇದು ಪ್ರಚಂಡ ರಾವಣ. ನೆಕ್ಸ್ಟ್ ಇದಾಗಿದ್ದು ಕಾಳಿಕಾಂಬ ಪ್ರಚಂಡ ರಾವಣ ಅದು ಹೀಗಾಗಿದೆ. ಅದರ ಹಿಂದೆ ಆಗಿದ್ದು ಇವ್ರದ್ದು ಎನ್ ಟಿ ಕೃಷ್ಣಪ್ಪ ಅವರು ಗುರು ರಾಮಾಯಣ. ಅವ್ರ ಮೇಲೆ ಮಾತಾಡಿದ್ರು ಸೀತೆ ಬಂದ್ಬಿಟ್ಟಿದ್ರು ಅಮ್ಮ.